ನಂತರದಲ್ಲಿ ಇನ್ನೋರ್ವ ಶ್ರೀ ಕ್ಷೇತ್ರನಾಥನಾಗಿರುವಂತಹ ಈ ಒಂದು ಕರ್ತೃ ಚನ್ನವೀರೇಶ್ವರರು ಶ್ರೀ ಪರಮಪೂಜ್ಯ ಚನ್ನವೀರ ಮಹಾಶಿವಯೋಗಿಗಳು ಲಿಂಗನಾಯಕನಹಳ್ಳಿ ಪರಮಪೂಜ್ಯರಿಂದ ಇದೀಗ ಆಶೀರ್ವಚನ. ಬೆನ್ನುರಿ ನೇರವಾಗಿರಲಿ. ಓಂಕಾರ ಧ್ಯಾನ ಮಾಡೋಣ. ಹೇಳಿ ನಮ್ಮ ಮುಂದೆ ತಾವು ಹೇಳ್ತೀರಿ. ಅನ್ರಿ ಈಗೆಲ್ಲರೂ ಸಹಜ ಸ್ಥಿತಿ ಬರ್ರಿ. ಈ ಓಂಕಾರ ಧ್ಯಾನವನ್ನು ಮಾಡೋದ್ರಿಂದ BP ಶುಗರು ಅದ್ರ ಜೊತೆಗೆ ಏನೋ ಒಂಥರ ಆನಂದ ನೋಡ್ರಿ. ಮಾಡ್ತಾ ಮಾಡ್ತಾ ಹೋಗ್ರಿ. ಬೇಕಾದ್ರೆ ನೀವು ದೇಹದೊಳಗೆ ಒಂದೇನೋ ಮಿಂಚಿನ ಸಂಚಲನ ಅದಂಗೆ ಆಗ್ತದೆ. ಮಾಡ್ಬೇಕದ ಬೆಳಗ್ಗೆ ಎದ್ದು ಕೂಡಲೇ ಮಾಡಿರಿ, ಸಾಯಂಕಾಲ ಮಾಡಿರಿ, ನಿಮಗೆ ಟೈಮ್ ಯಾವಾಗ ಸಿಗ್ತೈತೆ ಅವಾಗ ಮಾಡಿರಿ. ಇದೇನು ಯಾರು ಧರ್ಮಕ್ಕೂ ಸಂಬಂಧಪಟ್ಟದ್ದಲ್ಲದು, ಮನುಷ್ಯ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ದೇಹ ತೊಟ್ಕೊಂಡು ಯಾವುದೋ ಜೀವಿ ಹುಡ್ತತೆಯೋ ಅದನ್ನು ಕಟ್ಕೊಂಡು ಬರ್ತೈತೆ. ಅದಕ್ಕೆ ಓಂಕಾರನಾದ ಅಂತಂದ್ರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುಡಿ ಮಾತಿಗೊಮ್ಮೆ ಮಾರು ನುಡಿಯತಾ ಕೊಡುವಂತೆ ಒಡೆಯ ನೀ ಒಳಹೊಕ್ಕು ನುಡಿಗೊಟ್ಟ ಪರಿವಳ ನಾಮ ನುಡಿವಿನೇ ಗುರುವೇ ಕೃಪೆಯಾಗು. ಯಂತ್ರವಾಹಕನ ಹಸ್ತಾಂತರದ ಬೊಂಬೆಯದು ಪರತಂತ್ರದಿಂದ ಆಡುವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರನ್ನು ಹೃದಯ ಮದರಿ ಸ್ಮರಿಸಿಕೊಂಡು ಈ ಒಂದು ಹಾಲವರ್ತಿಯ ಅಂಗಳದ ತಿಂಗಳದ ಬೆಳಕಿನಲ್ಲಿ ಈ ಕಾರ್ಯಕ್ರಮಕ್ಕೆ, ಮಾಸಿಕ ಶಿವಾನುಭವದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಅನುಭವದ ಅಮೃತವನ್ನು ಉಣಬಡಿಸುವುದರ ಜೊತೆಗೆ ಹಳ್ಳಿ ಹಳ್ಳಿಗೆ ಹೋಗಿ ಜನಜಾಗೃತಿಯನ್ನು ಮಾಡತಕ್ಕಂಥ ಪರಮ ಪೂಜ್ಯ ನಗೆಮಾರಿಯ ತಂದೆ ಪರಮ ಪೂಜ್ಯ ಶ್ರೀಮದ್ ನಿರಂಜನ ಪ್ರಣವಸ್ವರೂಪ ಚನ್ನಬಸವ ಮಹಾಶಿವಗಳ ಅಡಿದಾರರಲ್ಲಿ ಪಡಮಟ್ಟು ಸದ್ಗುರುವಿನ ಸದ್ಭಕ್ತಿ ಸಂತಾನ ಶ್ರೇಷ್ಠರಾಗಿರ್ತಕ್ಕಂಥ ಯಾವತ್ತು ತಂದೆ ತಾಯಿಗಳೇ, ಹಿರಿಯರೇ, ಒಳ್ಳೆ ವಿಚಾರವಾದಿಗಳಾಗಿ ಸಮಾಜಕ್ಕೆ ಒಳ್ಳೆ ಲೇಖನಗಳನ್ನು ಕೊಡತಕ್ಕಂಥ ಸಾಹಿತಿಗಳೇ, ಸೇವಾರ್ಥಿಗಳೇ, ಕಲಾ ಒಳಗವೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮುಗಿದ ಕೈ ಬಾಗಿದ ತಲೆಯಾಗಿರಿಸಿ ಶಿವಾನುಭವ ಏನು ಕೇಳಿದ್ವಿ? ನಾ ಶಿವಾನುಭವ ಹೇಳವ, ಏನು ಹೇಳೋದಿಲ್ಲ. ಶಿವಾನುಭವ ಏನು ಕೇಳಿದ್ದೀವಿ? ಆ ಕಡೆ ಲಕ್ಷ್ಯ ಇಲ್ಲ ಯಾರ್ದು. ಬಂದಿರೋದೇ ಶಿವಾನುಭವಕ್ಕೆ, ಹೌದಲ್ರಿ? ಹೌದಲ್ಲ ಸರ? ಬಂದಿರೋದೇ ಶಿವಾನುಭವಕ್ಕೆ. ಶಿವಾನುಭವ ಹೋದ ತಿಂಗಳು ಶಿವಾನುಭವದಲ್ಲಿ ಕೇಳಿದ್ವಿ. ಏನು ಕೇಳಿದ್ವಿ ಅಂದ್ರೆ, ಪಿಂಡಾವ ಧರಿಸಿ ಬ್ರಹ್ಮಾಂಡವನ್ನೊಳಕೊಂಡು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನಿಶಿರ್ಪ ಅಖಂಡ ಶ್ರೀ ಗುರುವೇ ಕೃಪೆಯಾಗುವಂತೆ ಈ ತಿಂಗಳು ಶಿವಾನುಭವದಲ್ಲಿ ಕೇಳಿದೆ. ಅಂದ್ರೆ ಹೋದ ತಿಂಗಳು ಶಿವಾನುಭವದಲ್ಲಿ ಕೇಳಿದ್ವಿ, ಪರಕ್ಕೆ ಪರವಾಗಿರ್ದ ಪರತತ್ವ ಮೂರ್ತಿಯ ನಿಜದಿರವೇ ರೂಪಾಗಿ ದರೆಯೊಳಗೆ ಚರಿಸುತ್ತೀಯ ಪರಮಶ್ರೀ ಗುರುವೇ ಕೃಪೆಯಾಗುವಂತ. ಸರ್ವೇ ಸಾಮಾನ್ಯವಾಗಿ ಪರ ಅಂತಕ್ಕಂಥ ಶಬ್ದ ಏನು ಬರ್ತೈತಲ್ಲ, ಆ ಪರ ಅಂತಕ್ಕಂಥ ಶಬ್ದ ಕಣ್ಣಿಗೆ ಕಾಣಲಿದಂಥದ್ದೊಂದು ಪರವಸ್ತು. ಅದು ಆ ಪರ ಅಂತಕ್ಕಂಥ ಶಬ್ದ ಅದು ಇರಲಿಲ್ಲ ಅಂತಂದು ಹೇಳಿದ್ರೆ ಇದು ಯಾವುದೇ ಇಲ್ಲ. ಸಾಮಾನ್ಯವಾಗಿ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದು ಹೇಳಿದ್ರೆ, ನಮ್ಮೊಳಗೈತಿ ನಿಮ್ಮೊಳಗೈತಿ ಇಲ್ಲೆಲ್ಲ ಕಡೆಗೂ ವ್ಯಾಪಿಸ್ಕೊಂಡೈತೆ ಅದು. ಅದಕ್ಕೆ ಹೊಸ ಮಂದಿ ವಿಷ್ಣು ಅಂದರು, ಹೊಸ ಮಂದಿ ಹರಿ ಅಂದರು, ಹೊಸ ಮಂದಿ ಹರ ಅಂದರು, ಹೊಸ ಮಂದಿ ಶಿವ ಅಂದರು, ಹೊಸ ಮಂದಿ ಬ್ರಹ್ಮ ಅಂದರು. ಆದ್ರೆ ಬೆಳಕು ಮಾತ್ರ ಒಂದಾದ. ನೀವು ದೇವರ ಅನ್ರಿ, ದೇವರ ಅನ್ರಿ, ಏನರ ಅನ್ರಿ, ನೀವು ಬೆಳಕು ಮಾತ್ರ ಒಂದ. ಆ ಬೆಳಕು ಏನೈತಲ್ಲ, ಆ ಬೆಳಕು ನಿಮ್ಮೊಳಗೈತಿ ನಮ್ಮೊಳಗೈತಿ, ಅದು ಸತ್ಯ. ಅದಕ್ಕೇನು ಹೇಳಿದರು ಅಂದ್ರೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಿದರು. ಸತ್ಯವಾಗಿದ್ದು ಐತಿ, ಸುಂದರವಾಗಿ ಐತಿ, ಶಿವಮಯವಾಗಿ ಐತಿ ಅಂದ್ರೆ. ಇದ್ರಿಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಏನೈತಲ್ಲ, ಎಲ್ಲದೂ ಒಂದು ದಿವ್ಸ ಇಲ್ದಂಗೆ ಆಗ್ತತಿ. ಯಾವುದು ಭೂಮಿ ಇರ್ಬೋದು, ಅಥವಾ ಹೊಲ ಮನೆ ಆಸ್ತಿ ಇರ್ಬೋದು, ಅಥವಾ ಮತ್ತೇನೇನೋ ಗಳಿಸಿರ್ತಕ್ಕಂಥ ಸಂಪತ್ತಿರ್ಬೋದು,
ಅದನ್ನು ಬಿಡ್ರಿ, ದೇಹ ಇರ್ಬೋದು, ಇವೆಲ್ಲವೂ ಒಂದು ದಿವ್ಸ ಇಲ್ದಂಗೆ ಆಗ್ತವೆ. ಆದ್ರೆ ಇವು ಇಲ್ದಂಗೆ ಆಗ್ತವೆ, ಇದ್ದಂಗೆ ಇರ್ತಕ್ಕಂಥದ್ದು ಏನೈತಲ್ಲ ಅದ ಪರವಸ್ತು. ಅದು ಯಾವತ್ತಿಗೆ ಇರ್ತೈತೆ, ಅದಕ್ಕೆ ಸಾವಿಲ್ಲ, ಅದಕ್ಕೆಂದು ಸಾವಿಲ್ಲ. ಅದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದು ಹೇಳಿದ್ರೆ, ನಾವಿಲ್ಲಿ ಕುಂತಿದ್ದೀವಿ, ನಾವೆಲ್ಲರೂ ಕುಂತಿದ್ದೇವೆಲ್ಲ, ಒಳಗೆ ಒಂದು ಏನೋ ಒಂದು ದಿವ್ಯ ಶಕ್ತಿ ಐತೆ ಅಂತಂದು ಹೇಳಿ ನೀವು ನಮ್ಮ ಮಾತು ಕೇಳಕತ್ತೀರಿ, ನಾನು ನಿಮಗೆ ಮಾತು ಹೇಳಕತ್ತಿದ್ದೀನಿ. ಅದು ಇಲ್ಲ ಅಂದ್ರೆ ನನ್ನದ ಮಾತು ಬರ್ತದ್ದಲ್ಲ, ನನ್ನ ಮಾತು ನಿಮಗೆ ಕೇಳ್ತಿದ್ದಲ್ಲ. ನೀವು ನನ್ನ ನೋಡಕತ್ತೀರಿ, ನಾವು ನಿನ್ನ ನೋಡಕತ್ತೀವಿ. ಕಾರಣ ಎಷ್ಟ? ಒಳಗದು ಐತಿ ಅಂತ. ಯಾವುದೋ ಸತ್ಯದ ಬೆಳಕು ಐತಿ ಅಂತ. ಅದಕ್ಕೆ ಏನಂದರು? ಅದಕ್ಕೆ ಜೀವಾತ್ಮ ಅಂದರು, ಅದಕ್ಕೆ ಆತ್ಮ ಅಂದರು, ಅದಕ್ಕೆ ಪರವಸ್ತು ಅಂದರು, ಅದಕ್ಕೊಂದು ವಸ್ತು ಅಂದರು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಶರಣರು ಮತ್ತೇನು ಹೇಳಿದ್ರು? ಶೂನ್ಯ ಅಂದರು. ಆಮೇಲೆ ಬುದ್ಧ ಮೌನನ ಆಗಿಬಿಟ್ಟ. ಇದು ಪರವಸ್ತು. ಆದ್ರೆ ಒಂದು ಏನು ಅಂತಂದು ಹೇಳಿದ್ರೆ, ನೀವೆಲ್ಲ ಒಂದು ಸ್ವಲ್ಪ ರೈತರ ವ್ಯವಸ್ಥೆದಾಗ ಅದೀರಿ. ಏನೋ ಕಾಳು ಒಗಿರಿ ನೀವು ಭೂಮಿಗೆ, ಅಲ್ಲೊಂದು ಕೆಲಸ ನಡೀತೈತಿ, ಸಂಘ. ಆ ಕಾಳಿಗೆ ಸಂಘ ಬೇಕಾಗೈತಿ. ಯಾವ ಸಂಘ ಬೇಕಾಗೈತಿ ಅಂದ್ರೆ, ಒಂದು ಮಣ್ಣಿನ ಸಂಘ ಬೇಕಾಗೈತಿ, ಒಂದು ನೀರಿನ ಸಂಘ ಬೇಕಾಗ್ತೈತಿ. ಆ ಮಣ್ಣು ನೀರು ಎರಡು ಕೂಡ್ತಂದ್ರೆ ಒಂದು ಕಾವಿನ ಸಂಘ ಚಲವಾಗ್ತೈತಿ. ಆ ಕಾವಿನ ಮಧ್ಯದಲ್ಲಿ ಅದು ಏನಾಗ್ತೈತಿ? ಮೆಳಿಕಾಯಿ ಹೊರಗೆ ಬರ್ತೈತಿ. ಇದು ಸಂಘ. ಈ ಸಂಘಲ್ದನೇ ಯಾವುದು ನಡೆದಿಲ್ಲ. ಅದಕ್ಕೆ ಅಕ್ಕಮಹಾದೇವಿ ಹೇಳಿದ್ಲು, ನಾನು ಪರಮ ಸುಖಿ ಆದೆನಯ್ಯ. ಪರ ಅಂದ್ರೆ ನೋಡ್ರಿ ಹೆಂಗೈತಿ ಇಲ್ಲಿ. ಪರ ಅನ್ನೋ ಶಬ್ದ ಪರಕ್ಕೆ ಪರವಾಗಿರ್ದ. ಇದನ್ನು ಬಿಡಿಸ್ಕೊಂತ ಕುಂತ್ರೆ ನಿಮ್ಮ ರಾತ್ರಿ ತನಕ ಇಲ್ಲೇ ಕುಂದಿಸ್ಬೇಕಾಗ್ತೈತಿ ನಾವು. ಯಾಕಂದ್ರೆ ಕಾರ್ತಿಕ ಐತಿ ಇವತ್ತು ನಿಮ್ಮದು ಮಟ್ಟದ್ದಿರಿದು. ಕಾರ್ತಿಕ ಹಚ್ಚೇ ಹೋಗೋದು ನಾವೆಲ್ಲರೂ. ಆದರೆ ಅಜ್ಜರ ಎಲ್ಲ ಕಟ್ಟಿಗೆ ಮುಂದೆ ಇಟ್ಕೊಂಡಿದ್ದೇವೆ ರೀ. ನಮ್ಮ ಅಕ್ಕ ಅಂತಾಳ, ಬಣಕಾರಕ್ಕ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಕುಂತಾಳೆ. ಮುಂಚೆ ಲಗು ಲಗು ಉಣಿಸೋಕೆ ಆಕಿ. ನಾವು ಇಲ್ಲಿ ಉಣಿಸೋರು, ಅವ್ರು ಇಲ್ಲಿ ಉಣಿಸೋರು. ಆದ್ರೆ ಎಲ್ಲರಿಗೆ ಹಸುವಾಗೈತಿ, ಇಲ್ಲ ಅಂತಲ್ಲ. ಟೈಮನೂ ಭಾಳ ಆಗೈತಿ. ಇವೆರಡು ಮಾತುಗಳನ್ನು ಕೇಳಬೇಕಲ್ಲ. ಬಂದಿರೋದು ಅದಕ್ಕೆ ಬಂದವೆಲ್ಲ, ಕೇಳೋಕ್ಕಾಗಿ ಬಂದವೆಲ್ಲ. ಆ ಪರವಸ್ತು ಅಂತಕ್ಕಂಥದ್ದು ಏನೈತಲ್ಲ, ಆ ಪರವಸ್ತು ಯಾವುದೇ ಕಾಲಕ್ಕೂ ಸತ್ಯವಾಗಿರ್ತಕ್ಕಂಥದ್ದು. ಅದು ಯಾವತ್ತಿಗೆ ಐತಿ. ಈ ಜಗತ್ತು ಹುಟ್ಟೋದಕ್ಕಿಂತ ಮುಂಚೆ ಇತ್ತು, ಹುಟ್ಟಿಸಿದ್ದ ಜಗತ್ತನ್ನು ಆಮೇಲಿನ ಐತಿ. ಇಲ್ಲೆಲ್ಲದು ನಡೀತಕ್ಕಂಥದ್ದು ವ್ಯವಸ್ಥೆ ಏನೈತಲ್ಲ, ಇದಕ್ಕೆ ಪ್ರಭುದೇವ್ರದ್ದೊಂದು ಮಾತು ಬರ್ತೈತೆ ರೀ. ಏನು ಬರ್ತೈತಿ ಅಂದ್ರೆ, ಇಷ್ಟು ಚಂದ ಹೇಳ್ತಾರೆ ಪ್ರಭುದೇವ್ರೊಂದು ಮಾತು. ಜಂಬೋದ್ವೀಪ ನವಖಂಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪೃಥ್ವಿ ಅನ್ನೋದಲ್ಲವರು. ಜಂಬೋದ್ವೀಪ ನವಖಂಡ, ಇದರೊಳಗೆ ಬಾಣಸದ ಒಲೆ, ಅಚ್ಚಿನ ಮೊಳೆ, ಮೇರುಗಿರಿಗಳೆಲ್ಲವೂ ಪುರಾತನರೊಡವೆ, ರಜತಿಗಿರಿಗಳೆಲ್ಲವೂ ಪ್ರಮಥರೊಡವೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಮುಂದೆ ಹೇಳ್ತಾರೆ ಅವರು, ಸೂರ್ಯ ಚಂದ್ರರು ಪುಷ್ಪಗಳು, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೊಗರ, ನಮ್ಮ ಗುಹೇಶ್ವರ ಲಿಂಗದ ಪೂಜೆ ನಡೆದಿದೆ ನೋಡ. ಎಷ್ಟು ಚಂದ. ಇಲ್ಲಿ ಪೃಥ್ವಿ ಅಂತಕ್ಕಂಥದ್ದು ಏನೈತಲ್ಲ, ಇದು ಜಂಬೋದ್ವೀಪ ಅಂತ ಹೇಳ್ತಾನೆ ನಾವು. ಹೇಳಿ ಇಲ್ಲಿ ಏನು ನಡೆದೈತಿ ಅಂತಂದ್ರೆ, ಅಡಿಗೆ ನಡೆದೈತಿ ಅಂತ್ರಿ. ಇಲ್ಲಿ ಅಡಿಗೆ ಎಲ್ಲಿ ನಡೆದಲ್ರಿ? ನೀವು ಅಡಿಗೆ ಮನೆಯಾಗ ಹೋದಾಗ ಅಷ್ಟೇ ನೀವು ಅಡಿಗೆ ಮಾಡ್ತೀರಿ. ಉಂಡದ್ದನ್ನು ಒಳಗೆ ಅಡಿಗೆ ನಡೆದಿರ್ತೈತಿ. ಇಲ್ಲೊಳಗೆ ಇಲ್ಲೇನು ಪಾತ್ರೆ ಪಡಗ ಏನಿಲ್ಲ, ಒಲಿನೂ ಇಲ್ಲ. ಆದ್ರೆ ಒಳಗೊಂದು ಐತಿ, ಬೆಂಕಿ ಐತಿ. ಆ ಬೆಂಕಿ ಅಡಿಗೆ ಮಾಡತೈತಿ. ಆ ಬೆಂಕಿ ಅಡಿಗೆ ಮಾಡಿದ್ಮ್ಯಾಕ ರಸವನ್ನು ಯಾವ ಇಂದ್ರಿಯಗಳಿಗೆ ಕಳಿಸ್ಬೇಕು, ಆ ಇಂದ್ರಿಯಗಳಿಗೆ ಕಳಿಸ್ತೈತಿ. ಯಾವ ರಸವನ್ನು ಎಲ್ಲೆಲ್ಲಿ ಕಳಿಸ್ಬೇಕಂತ. ನಾವೇನು ಅಡುಗೆ ಮಾಡಿದ್ರೂ 6 ಪದಾರ್ಥ ಹಾಕ್ತವೆ, ಷಡ್ರಸಗಳು ಅಂತವೆ. ಅದಕ್ಕೆ 6 ಪದಾರ್ಥ ಹಾಕ್ತವೆ. ಅದಕ್ಕೆ ಶಿವಾನುಭವ ಏನು ಹೇಳ್ತೈತಿ ಅಂದ್ರೆ, ಮಿಶ್ರಾರ್ಪಣ ಅಂತ ಹೇಳ್ತೈತಿ. ಮಿಶ್ರಾರ್ಪಣ ಇದು ನೀವು ಒಂದಲ್ಲ, 1000 ಅಲ್ಲ, 10,000 ಅಲ್ಲ, 1,00,000 ಗಂಟ್ಲಿನೂ ಪದಾರ್ಥಗಳನ್ನು ಮಾಡಿಸ್ರಿ ನೀವು ಊಟಕ್ಕೆ. ಎಲ್ಲ ಲಗ್ನ ಮಾಡ್ತೀರಲ್ಲ ನೀವು, 1,00,000 ಗಂಟ್ಲೆ ಪದಾರ್ಥ ಮಾಡಿಸ್ರಿ ನೀವು ಊಟಕ್ಕೆ. ಬೇಕಾದಷ್ಟು ಪದಾರ್ಥಗಳು ಮಾಡಿಸ್ರಿ. ಅವು 6 ಅಲ್ದರೆ ಇಲ್ಲ ಅವು 6 ಬೇಕಾ. ಯಾವ್ಯಾವು ಅಂತಂದು ಹೇಳಿದ್ರೆ, ಉಪ್ಪು, ಖಾರ, ಹುಳಿ, ಕಹಿ, ಒಗರು, ಬೆಲ್ಲ. ಇವು 6 ಬಿಟ್ಟರೆ ಯಾವುದೇ ಇಲ್ಲ. ಇವು 6 ಕೂಡಿದ್ದನೇ ಇದು ಷಡ್ರಸಗಳು ಅಂತಾರೆ. ಆದರೆ ಷಡ್ರಸಗಳು ಎಲ್ಲಿದ್ದದವು? ಇಲ್ಲೇ ಅದಾವು. ಆ ಷಡ್ರಸಗಳು ಉತ್ಪತ್ತಿ ಮಾಡೋದು ಯಾವುದು? ಭೂಮಿ. ಆ ಭೂಮಿ ಒಳಗೆ ಏನೋ ಒಂದು ದಿವ್ಯ ಶಕ್ತಿ ಐತಿ. ಆ ಶಕ್ತಿನ ಪರ, ಅದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೆ ಅವ ಏನು ಹೇಳ್ತದನ, ಬಾಣಸದ ಒಲೆ ಅಡಿಗೆ ನಡೆದತ್ತಿಲ್ಲಿ ಅಂತಾನೆ. ವರ್ಕ್ಶಾಪ್ ಅಂತಾನಿಲ್ಲವ. ವರ್ಕ್ಶಾಪು ಎಲ್ಲ ಕಡೆಗೆ ನೋಡು. ಈಗ ನಾವಿಲ್ಲಿ ಕುಂತಿದ್ದೇವೆ, ಹಚ್ಚ ಹಸಿರಾಗಿ ಕಾಣ್ತಾ ಐತದ ಗಿಡ, ಎಲ್ಲ ಗಿಡಗಳು. ಅದಕ್ಕೆ ನೀರು ಹಾಕ್ತಾರೆ ಯಾರು? ನೀರು ಹಾಕ್ತಾರೆ ಯಾರು? ಈ ಮಾತನ್ನು ಒಂದು ಮಾತಿನಲ್ಲಿ ಯಾರು ಕನಕದಾಸರು ಹೇಳ್ತಾರೆ, ನೆನಪಾಗ್ತದೆ ನಮಗೆ. ಬೆಟ್ಟದ ಮೇಲಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆರೆದವರು ಯಾರು? ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕಲ್ಲಿನೊಳಗೆ ಕುಂತು ಒಟಗುಟ್ಟುವ
ಕಪ್ಪೆಗೆ ಅನ್ನವನಿತ್ತವರು ಯಾರು? ಅಡಿಯೊಳಗಿರುವ ಮೃಗವು ತಾನು ಹೆರಿಗೆ ಆಗುವಾಗ ಅಥವಾ ಆ ಒಂದು ಪ್ರಸೂತಿ ಆಗುವಾಗ ಅಥವಾ ಶಿಶುವನ್ನು ಹೆರುವಾಗ ಅಲ್ಲೇನು ಸೂಲಗಿತ್ತಿ ಇದ್ದಾಳೆ, ಎಷ್ಟು ಚೆಂದ ಹೇಳ್ತಾರೆ. ತಲ್ಲಣ ಸದಿರು ಕಂಡು ತಾಳು ಮನವೇ, ಇದಕ್ಕೆ ಸಂಶಯ ಬೇಡ. ಎಲ್ಲರನ್ನೂ ಸಲಹುತಿಹನು, ಹುಟ್ಟಿಸಿದ ದೇವತಾ ಹೊಣೆಗಾರನಾದ ಬಳಿಕ ಎಲ್ಲರನ್ನೂ ಸಲಹುತಿಹನು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರು ಹಂಗೆ ಹೇಳಿದ್ರೆ ಇವ್ರು ಹೇಳ್ತಾರೆ, ಇದೆಲ್ಲ ಜಗತ್ತಂತಕ್ಕಂಥದ್ದು ಏನೈತಲ್ಲ, ಇಲ್ಲಿ ಅಡಿಗೆ ನಡೆದೈತಿ. ಪ್ರತಿಯೊಂದು ಕ್ಷಣಕ್ಕೆ ಖಾಲಿ ಕುಂತಲ್ಲವ, ಖಾಲಿ ಕುಂತಲ್ಲ. ಹೊತ್ತಿಗೆ ಸರಿಯಾಗಿ ಮಳೆ ಸುರಿಸ್ತಾನ, ಗಾಳಿ ಬೀಸ್ತಾನ, ಬಿಸಿಲು ತರ್ತಾನ, ಬೆಳಕು ಕೊಡ್ತಾನ. ಇವನ್ನೆಲ್ಲ ಕೊಡೋದ್ರ ಜೊತೆಗೆ ಇಲ್ಲಿ ಏನು ಪದಾರ್ಥಗಳು ತಯಾರಾಗಬೇಕು. ಈಗ ನೋಡ್ರಿ, ಎಷ್ಟು ಬೇಕಷ್ಟು ಎಲ್ಲವಷ್ಟು ಕಂಪ್ನಿಗಳು ತಯಾರಾಗ್ಯಾವ್ರಿ, ಹೌದ್ರಿ. ಡ್ರಿಂಕ್ಸಿಂಗ್ ಅಥವಾ ಮತ್ತೇನರ ಹಣ್ಣಿಂದು ಫ್ರೂಟ್ಸ್ ಎಲ್ಲ ತಯಾರಾಗಿದ್ದಾವೆ. ಆದ್ರೆ ಇಲ್ಲೇ ಕುಂತಿದ್ದೇವೆ, ಇನ್ನೊಂದು 2 ತಿಂಗಳು 3 ತಿಂಗಳು ಹೋದ್ರೆ ಚಲೋ ಮಾವಿನ ಹಣ್ಣು ಬಂದ್ವಿ. ಎಂಥ ಪ್ಯಾಕ್ ಆಗಿರ್ತೈತೆ ರೀ ಮಾವಿನ ಹಣ್ಣು, ರಸ ಇಟ್ಟಿರ್ತಾನವ. ನಾವು ಮಾಡಿರ್ತಕ್ಕಂಥ ಪ್ಯಾಕ್ ಒಡೆದು ಹೋಗ್ತತಿ ಅಥವಾ ರಸ ಹನಕ್ತತಿ. ಅವ ಮಾಡಿರ್ತಕ್ಕಂಥದ್ದು ಹಣ್ಣು ತರತರದ ಎಲ್ಲ ರೀತಿದ್ದನು. ಆ ಹಣ್ಣು ಚಲೋ ಐತಿ ನೋಡಿ, ಈ ಹಣ್ಣು ಚಲೋ ಐತಿ ನೋಡಿ, ಈ ಹಣ್ಣು ಚಲೋ, ಎಲ್ಲಕ್ಕೊಂದು ಹೆಸರು ಇಟ್ಟಿದ್ದೇವೆ ನಾವು. ಅದು ಹುಳಿ ಐತಿ, ಇದು ಒಗರು ಐತಿ, ಇದು ಸಿಹಿ ಐತಿ ಅಂತಂದೇಳಿ ದ್ರಾಕ್ಷಿ ತಯಾರಾಗೋದಿಲ್ಲೇ, ಹಣ್ಣೆಲ್ಲವೂ ತಯಾರಾಗೋದಿಲ್ಲೇ. ಯಾರು ಮಾಡಿದ್ರು ಅದನ್ನೆಲ್ಲ ಕೊಟ್ಟವ್ರು ಯಾರು? ಅಕ್ಕರೆ ಹೇಳ್ತಾಳ, ಎಳೆ ಲಿಂಬೆ ಮಾವಿನ ಮಾದಲ ಗಿಡಕ್ಕೆ ಹುಳಿ ನೀರಿರದವರು ಯಾರಯ್ಯೋ, ಕಬ್ಬು ಹಲಸು ಮಾವಿನ ಗಿಡಕ್ಕೆ ಸಿಹಿ ನೀರಿರುವವರು ಯಾರಯ್ಯೋ. ಎಷ್ಟು ಚಂದ ಹೇಳ್ತಾವ. ಇದನ್ನು ಏನು ಹೇಳ್ತಾರಂದ್ರೆ, ಆ ಪರ ಅನ್ನೋ ಒಂದು ವಸ್ತು ಐತಲ್ಲ, ಆ ವಸ್ತು ಆ ಕೆಲಸವನ್ನು ಮಾಡ್ತಾ ಐತಿ. ಅದಕ್ಕೆ ಪರಕ್ಕೆ ಪರವಾಗಿರ್ದ. ಇಲ್ಲಿ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ವ್ಯವಸ್ಥೆ ಇದು. ಇಲ್ಲಿ ಕಾಲ ಬಂದ್ವಿ, ಹೊಟ್ಟಿ ಬಂದ್ವಿ, ನಾವು ಬಾಲ್ಯ ಕಳೆದ್ವಿ, ಬಾಲ್ಯ ಕಳೆದ ನಂತರ ಯೌವನಕ್ಕೆ ಬಂದ್ವಿ, ಯೌವನ ಕಳೆದ್ವಿ, ಯೌವನ ಕಳೆದ ನಂತರ ಮುಪ್ಪಿಗೆ ಬಂದ್ವಿ, ಮುಪ್ಪು ಕಳೆದ ನಂತರ ಒಂದು ದಿವಸ ಹೋಗ್ಬಿಟ್ವಿ. ಇದು ಒಂದು ನಮ್ಮ ಪಿರಿಯಡ್, ಇದೊಂದು ಪಿರಿಯಡು. ಇದು ಮುಗಿದ ನಂತರ ಮತ್ತೆ ಚಲವಾತ ನಮ್ಮ ಮಕ್ಕಳದು ಮೊಮ್ಮಕ್ಕಳದು ಮತ್ತೆ ಅವ್ರದ್ದು ಇಟ್ಟಲ್ಲ. ಹಿಂಗೆ ಒಂದು ಪಿರಿಯಡ್ ಕಳ್ಕೊಂತ ಹೋಗೋದು. ಪುನರಪಿ ಮರಣಂ ಪುನರಪಿ ಜನನಂ ಜನನೇ ಜಠರೇ ಜಠರೇ ಸೇನೆಮೆನ್ನುವ ಹಾಗೆ ಹುಟ್ಟೋದು ಸಾಯೋದು. ಇದರೊಳಗೆ ಮಧ್ಯದಲ್ಲಿ ಏನೋ ಒಂದು ಪರವಸ್ತು ಐತಿ. ಆ ಪರವಸ್ತುವನ್ನು ತಿಳ್ಕೊಳ್ಳೋದೇ ಶಿವಾನುಭವ. ಎಷ್ಟು ಚಂದ ಐತಿ ನೋಡ್ರಿ. ಮುಂದೆ ಹೇಳ್ತಾರೆ ಅವರು, ಇದು ಎಲ್ಲ ಒಟ್ಟು ಜಗತ್ತು ಅಂತಕ್ಕಂಥದ್ದು ಬಾಣಸದ ಒಲೆಯಾಗಿತ್ತು ಅಂತಂದು ಹೇಳಿದ್ರೆ, ಮುಂದೆ ಹೇಳ್ತಾರೆ ಅಚ್ಚಿನ ಮಳೆ ಅಂತ್ರಿ. ನೀವು ಮೊನ್ನೆ ಬೇಕಾದಷ್ಟು ಹಬ್ಬಗಳನ್ನು ಮಾಡಿದ್ರಿ. ಇವನೇನೋ ಗಣೇಶನ್ ತಂದ್ರಿ. ಗಣೇಶ ಅಚ್ಚಪಡಿ ಒಳಗಾಗಿರ್ತಕ್ಕಂಥ ಸಣ್ಣ ಗಣೇಶ ಏನ್ರೇ ಆಚಾರ್ಯ, ಅಚ್ಚಪಡಿ ಆಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಈ ಭೂಮಿ ಮೇಲೆ 650-60 ಕೋಟಿ ಮಂದಿ ಅದಾರಲ್ಲ, ಹೌದ್ರಿ. ಒಬ್ಬರದ್ದಂಗೆ ಒಬ್ಬರದಾರೆ. ಮತ್ತು ಅಚ್ಚಿನ ಮಳೆ ಅಲ್ಲ ಇದು, ಅವ ಸೃಷ್ಟಿ ನೋಡ್ರಿ ಹೆಂಗೆ ಮಾಡಿದಾನ. ಕಣ್ಣಿರೋ ಜಾಗದಾಗ ಕಣ್ಣದವು, ಕಿವಿರೋ ಜಾಗದ ಕಿವಿ ಅದಾವು, ಮೂಗಿರೋ ಜಾಗದ ಮೂಗೈತಿ, ಬಾಯಿರೋ ಜಾಗದ ಬಾಯಿ ಐತಿ. ಏನು ಇರಬೇಕಾಯ್ತು ಅವಯವಗಳಿಗೆ ಎಲ್ಲ ಅದಾವು. ಆದ್ರೆ ಒಬ್ಬ ಮನುಷ್ಯನಂಗೆ ಒಬ್ಬ ಮನುಷ್ಯ ಇಲ್ಲ, ಒಬ್ಬ ಹೆಣ್ಮಕ್ಳಂಗೆ ಒಬ್ಬ ಹೆಣ್ಮಕ್ಳಿಲ್ಲ. ಎಷ್ಟು ಚಂದ ಅದನ್ನು ರಚನೆ ಮಾಡ್ತದ ನೋಡ್ರಿ. ನಿಮ್ಮದ ಕಲರ್ ಬೇರೆ, ಅವ್ರದ ಕಲರ್ ಬೇರೆ, ಈ ಕಲರ್ ಬೇರೆ, ಆ ಕಲರ್ ಬೇರೆ, ಎಲ್ಲ ಎಷ್ಟು ಚಂದ ಕಲರ್ ಕೊಟ್ಟದ ನೋಡ್ರಿ ಅವ. ಆದರೆ ಇದನ್ನು ನೋಡಿ ಮೆಚ್ಚಬೇಕು. ಇದಕ್ಕೇನು ಹೇಳಿದ್ರು ಅವರು? ಪರಕೆ ಪರವಾಗಿರ್ಧ ಪರತತ್ವ ಮೂರ್ತಿಯ ತತ್ವಗಳನ್ನು ತಿಳ್ಕೋಬೇಕು. ಯಾವುದು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತಕ್ಕಂಥದ್ದು ಇವೇನದವಲ್ಲ, ಇವನ್ನ ತಿಳ್ಕೋಬೇಕು. ಅವು ಬೇರೆ ಅಲ್ಲ, ಇವು ಬೇರೆ ಅಲ್ಲ, ಇದು ಕರೆಕ್ಟ್ ಐತೆ ಅಂತ. ಅದು ಏನು ಹೊರಗೈತೋ ಇದು ನನ್ನ ಒಳಗೈತೆ ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಪರಕೆ ಪರವಾಗಿರ್ದ ಪರತತ್ವ ಮೂರ್ತಿಯ ನಿಜದಿರವೇ ರೂಪಾಗಿ ದರೆಯೊಳಗೆ ಚರಿಸುತ್ತೀಹ ಪರಮಶ್ರೀ ಗುರುವೆ ಕೃಪೆಯಾಗು. ಆ ಪರತತ್ವದ ಮೂರ್ತಿ ನಮ್ಮೊಳಗಿರ್ತಕ್ಕಂಥ ತತ್ವಗಳನ್ನು ತಿಳಿಸ್ಲಿಕ್ಕೆ ಈ ಜಗತ್ತಿಗೆ ಓಡಾಡಿಕೊಂತ ಬಂದಾನಂತ ಪುಣ್ಯಾತ್ಮ. ಅವನೇ ನಿಜವಾಗಿರ್ತಕ್ಕಂಥ ಜಂಗಮ. ಅದಕ್ಕೆ ನಿಜದಿರವೇ ರೂಪಾಗಿ ದರೆಯೊಳಗೆ ಚರಿಸುತ್ತೀಹ ಪರಮಶ್ರೀ ಗುರುವೆ ಕೃಪೆಯಾಗು. ಹೋದ ತಿಂಗಳು ಶಿವಾನಂದಲ್ಲಿ ಕೇಳಿದ್ವಿ, ಈ ತಿಂಗಳಿಗೆ ಬರಾನೀಗ. ಈ ತಿಂಗಳಿಗೆ ಏನು ಹೇಳಿದರು? ಪಿಂಡಾವದರ್ಶಿ. ಪಿಂಡ ಇದು ಪಿಂಡಾವದರ್ಶಿ. ತಾಯಿದೊಂದು ಒಂದು ಹನಿ, ಒಂದು ಎಷ್ಟು ಅಂತಾರೆ ಅಂದರೆ ಒಂದು ಅಣು, ತಂದಿದೊಂದು ಅಣು, ಎರಡು ಮಿಲನಾದು, ಎರಡು ಕೂಡಿದ್ದೊಂದು ಪಿಂಡ ತಯಾರಾದ. ಪಿಂಡಾವದರ್ಶಿ ಬ್ರಹ್ಮಾಂಡವನ್ನು ಒಳ್ಕೊಂಡು, ಆ ಬ್ರಹ್ಮಾಂಡ ಬೇರೆ ಅಲ್ಲ, ಈ ಪಿಂಡಾಂಡ ಬೇರೆ ಅಲ್ಲ, ಎರಡು ಒಂದ. ಹೆಂಗೆ ಸಾಧ್ಯ ಐತ್ರಿ ಅಜರ? ನೀ ಪ್ರಶ್ನೆ ಹೆಂಗೆ ಸಾಧ್ಯ ಐತಿ ನೋಡ್ರಿ, ಎಷ್ಟು ಚಂದ ಹೇಳ್ತಾನೋ. ಪಿಂಡಾವದರ್ಶಿ ಬ್ರಹ್ಮಾಂಡವನ್ನೊಳಕೊಂಡು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿರ್ಪ ಅಖಂಡ ಶ್ರೀ ಗುರುವೆ ಕೃಪೆಯಾಗು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇದನ್ನು ಬಿಡಿಸ್ಕೊಂತ ಕೂತ್ಕೊಂಡ್ರೆ ರಾತ್ರಿ ತನಕ ಕೂತ್ಕೋಬೋದು ನಾವು. ಇಷ್ಟು ಚಂದ ಐತಿ, ಅಗಾಧವಾಗಿರ್ತಕ್ಕಂಥ ತತ್ವ ಇದರಾಗಡೆ ಐತಿ. ಒಂದು ಮಾತು, ನೀವು ಹೊರಗೆ ಹುಡುಕ್ಯಂತ ಹೋಗ್ರಿ, ನೀವು ಸುಮಾರು 70% ನೀರು ಐತಿಲ್ರಿ.
70% ನೀರು ಐತಿ. 30% ಭೂಮಿ ಐತಿ. 30% ಭೂಮಿ ಐತಿ, 70% ನೀರು ಐತಿ. ನಮ್ಮ ದೇಹದೊಳಗೆ 70% ನೀರು ಐತಿ, 30% ಇತರೆ ಐತಿ. ಆದ್ರೆ ಹೊರಗೆ ಬ್ರಹ್ಮಾಂಡ ಹೆಂಗೈತೋ ಈ ಪಿಂಡಾಂಡನ ಹಂಗೆ ಐತಿ. ಹೆಂಗೆ? ಸಮುದ್ರ ನೀರು ಕುಡಿದು ನೋಡಿರಿ ಈಗ ಹೆಂಗದವ್ರಿ ಸರ? ನಮ್ಮ ಮೂತ್ರ ಹೆಂಗದವ್ರಿ ಸರ? ನಮ್ಮ ಬೆವ್ರು ಹೆಂಗೈತ್ರಿ ಸರ? ನಮ್ಮ ಮೂಗಿನ ಶಿಂಬಳಿ ಹೆಂಗೈತ್ರಿ ಸರ? ನಮ್ಮ ಕಣ್ಣ ನೀರು ಹೆಂಗೈತ್ರಿ ಸರ? ಇಲ್ಲ, ಅದಕ್ಕೆ ಅಷ್ಟು ಉಪ್ಪ ಐತಿ. ಅದು ಒಟ್ಟು ಉಪ್ಪ ಐತಿ. ಮತ್ತು ಇಲ್ಲಿ ಇರೋದು ಉಪ್ಪ ಐತಿ ಒಟ್ಟು. ಆಮೇಲೆ ಒಂದು ಮಾತು ಸತ್ಯ ಏನು ಅಂದ್ರೆ, ಇಲ್ಲಿ ನೀರು ಐತಿ, ಚಲೋ ಕುಡಿಯೋ ನೀರು. ಇಲ್ಲಿ ಚಲೋ ಕುಡಿಯೋ ನೀರು ಐತಿ. ಮತ್ತು ಮುಂದೆ ಬರ್ತೈತೆ, ಆ ಸಂದರ್ಭ ಬಂದಾಗ ಹೇಳ್ತಾನೆ ಅಂತಾರೆ. ಇಲ್ಲಿ ಚಲೋ ಕುಡಿಯೋ ನೀರು ಐತಿ. ಪಶ್ಚಿಮ ಶಿಖಾ ಚಕ್ರದಾಗ ಐತಿ, ಅದು ಅಮೃತ ಬಿಂದು ಅಂತ. ಅದು ಯೋಗದ ಮಾತ್ರ ಸಾಧ್ಯ ಐತಿ, ಶಿವಯೋಗ ಸಾಧನೆ ಮಾಡೋದದ್ದ ಮಾತ್ರ ಸಾಧ್ಯ ಐತಿ. ಪಶ್ಚಿಮ ಶಿಖಾ ಚಕ್ರದಲ್ಲಿರ್ತಕ್ಕಂಥ ಅಮೃತವನ್ನು ಕುಡಿಬೇಕು. ಅಮೃತ ಕುಡಿದೇವೆ ಅಂತಂದು ಹೇಳಿದ್ರೆ ಒಬ್ಬ ಅಗ್ದಿ ಪುಣ್ಯಾತ್ಮನಾಗ್ತಾನ, ಅಗ್ದಿ ತೂರ್ಯಾತೀತ ಅವಸ್ಥಿತವಂತನಾಗಿರ್ತಕ್ಕಂಥ ಒಬ್ಬ ಶಿವಯೋಗಿ ಆಗ್ತಾನೆ, ಮಿಗಿಲಾಗಿರ್ತಕ್ಕಂಥ ಶಿವಯೋಗಿ ಆಗ್ತಾನೆ. ಆ ನೀರು ಕುಡಿಬೇಕಲ್ಲ. ಇವತ್ತಿನ ಈ ಕಾರ್ಯಕ್ರಮ, ಈ ಸಾಹಿತ್ಯ, ಇವು ಪುಸ್ತಕ ಬಿಡುಗಡೆ ಇವನ್ನೆಲ್ಲ ನೋಡಿದ್ರೆ ಅನ್ನಿಸ್ತು ನನಗೆ, ನಮ್ಮ ಆಚಾರ್ಯ ಇನ್ನೂ ವಯಸ್ಸು ಸಣ್ಣದು, ಮದುವೆ ಆಗಿಲ್ಲ, ಏನಿಲ್ಲ, ಭಾಳ ಚಂದ, ಒಳ್ಳೆ ಸಂಸ್ಕಾರ ಐತಿ, ಸಂಸ್ಕೃತಿ ಐತಿ, ಭಾಳ ಚಂದ ಅಜ್ಜಾರು ಹೇಳಿದರು. ಅದ್ರ ಬಗ್ಗೆ ಮತ್ತೆ ಚಲನೆ ಮಾಡಿದ್ರೆ ನಾನು. ಆದ್ರೆ ಅವನ ಬಗ್ಗೆ ಏನು ಅನ್ನಿಸ್ಬೇಕು ಅಂತಂದು ಹೇಳಿದ್ರೆ ಒಂದು ಮಾತು ನನ್ನ ನೆನಪಾಯ್ತು. ಏನು ಅಂತಂದು ಹೇಳಿದ್ರೆ, ಶರದಿಗಿಲ್ಲದ ರುಚಿಯು ವರದಿಗಿದೆ, ವರದಿಗಿಲ್ಲದ ಹರವು ಶರದಿಗಿದೆ. ಶರದಿ ಅಂದ್ರೆ ಏನ್ರಿ? ಸಮುದ್ರ. ವರದಿ ಅಂದ್ರೇನು? ವರ್ತಿ ನೀರು. ವರ್ತಿಗೆ ಇಲ್ದಂಥದ್ದು ಹರವು ಎಲ್ಲೈತಿ? ಸಮುದ್ರಕ್ಕೈತಿ. ಸಮುದ್ರಕ್ಕಿಲ್ಲದಂಥ ರುಚಿ ಎಲ್ಲೈತಿ? ವರ್ತಿಗೆ ಐತಿ. ಹಿರಿದುಗೊಂದಗ್ಗಳಿಕೆ, ಕಿರಿದುಗೊಂದಗ್ಗಳಿಕೆ. ಎಂತೆಂಥ ದೊಡ್ಡ ದೊಡ್ಡ ಸಾಹಿತ್ಯಗಳು ಬಂದಿರಿ ನೀವು. ನೀವೆಲ್ಲ ಸಾಹಿತ್ಯಗಳು, ನೀವೆಲ್ಲ ಇಲ್ಲೆಲ್ಲ ಕುಂತಾರೆ ನೋಡ್ರಿ. ಎಂಥ ಭಾಳ ಸಾಹಿತ್ಯ ರೀ. ಚಲೋ ನಾಟಕ ಬರೋದು, ನಾಟಕ ನೋಡಿಸಿದ್ದೇನು, ತೋರಿಸಿದ್ದಾರೆ ಇವರೆಲ್ಲ. ಅಂಥ ಒಂದು ಚಲೋ ಸಮಾಜವನ್ನು ತಿದ್ದುವಂಥ ವ್ಯವಸ್ಥೆದೊಳಗೆ ತಮ್ಮ ಸಾಹಿತ್ಯವನ್ನು, ಆಗಲೇ ಹೇಳಿದೆ ನಾನು, ತಮ್ಮ ಸಾಹಿತ್ಯ ಅಂತಂದು ಹೇಳಿದ್ರೆ ಬೆಳಕನ್ನು ಚೆಲ್ಲುವಂಥದ್ದು, ಸಮಾಜವನ್ನು ತಿದ್ದುವಂಥದ್ದು. ಸಾಹಿತ್ಯಿಕವಾಗಿ ನಾವು ಏನು ಬರೀತಾ ಇದ್ದಾವೆಲ್ಲ, ಆ ಬರವಣಿಗೆ ಹರ್ತನವಾಗಿರ್ತಕ್ಕಂಥ ಒಳ್ಳೆಯ ಲೇಖನ ಭಾಳ ಚೆಂದ ಐತಿ. ಕೈ ಹರ್ತೈತಿ ಹುಡುಗಂದು, ಬಾಯಿನೂ ಭಾಳ ಚೆನ್ನಾಗೈತಿ. ಮುಂದೆ ಬೆಳಿತಾನೆ, ಭಾಳ ಚೆನ್ನಾಗಿ ಆಗ್ತಾನೆ, ಒಳ್ಳೆ ಚಲೋದು. ಆದ್ರೆ ಕಾರಣ ಇಷ್ಟ, ಹಿರಿದುಗೊಂದಗ್ಗಳಿಕೆ, ಕಿರಿದುಗೊಂದಗ್ಗಳಿಕೆ. ಗರ್ವ ಆರಿಗೂ ಬೇಡೆಂದ ಮರಳ ಮನೆಯ. ಗರ್ವ ಯಾರಿಗೂ ಬೇಡ ಅಂತ ಹೇಳ್ತಾರವ. ಇರಲಿ, ಅದರಲ್ಲಿ ನಿಂದ್ರಿಸರು. ಇಲ್ಲಿಗೆ ಬರೋನೀಗ. ಇಲ್ಲಿ ಕಾರಣ ಇಷ್ಟ, ಈ ಪಿಂಡ ಅಂತಕ್ಕಂಥದ್ದೇನೈತಲ್ಲ, ಈ ಪಿಂಡಕ್ಕೆ ಆ ಬ್ರಹ್ಮಾಂಡಕ್ಕೆ ಹೋಲಿಸ್ತಾರ. ಅಲ್ಲಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಎರಡು ಒಂದ. ಇದು ಬೀಜ ಆಗಿತ್ತಂದ್ರೆ ದೊಡ್ಡ ಹೆಮ್ಮರ ಆಗೈತೆ ಅದು ಅಂತ. ಆ ಹೆಮ್ಮರದಿಂದ ಬಂದಿರತಕ್ಕಂಥ ಬೀಜ. ಈ ಬೀಜದೊಳಗೆ ಹೆಮ್ಮರ ಐತಿ, ಈ ಬೀಜದೊಳಗೆ ಹೆಮ್ಮರ ಐತಿ. ಆದ್ರೆ ಅದು ವಿಕಾಸ ಆಕ್ಯಂತ ಬರ್ಬೇಕಲ್ಲ. ಅದು ವಿಕಾಸ ಆಗ್ಬೇಕಾದ್ರೆ ಏನು ಬೇಕು? ಸದ್ಗುರುವಿನ ಒಂದು ಕರುಣೆ ಬೇಕು, ಸದ್ಗುರುವಿನ ಒಂದು ಅಂತಃಕರಣ ಬೇಕು, ಸಂಸ್ಕಾರ ಬೇಕು, ಅದು ಸಾಧನ ಬೇಕು. ಇವಿದ್ರೆ ಮಾತ್ರ ಸಾಧ್ಯ ಐತಿ, ಇಲ್ಲಕ್ರೆ ಸಾಧ್ಯ ಇಲ್ಲ. ಇದು ಶಿವಾನುಭವ ಹೇಳೋದು. ಅದಕ್ಕೆ ಏನು ಹೇಳಿದರು? ಪಿಂಡಾವಧರಿಸಿ ಬ್ರಹ್ಮಾಂಡವನ್ನೊಳಕೊಂಡು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನಿಶಿರ್ಪ ಅಖಂಡ ಶ್ರೀ ಗುರುವೇ ಕೃಪೆಯಾಗಂತಕ್ಕಂಥ ಮಾತನ್ನು ಮೈಲಾರ ಬಸವಲಿಂಗ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟ, ಒಂದು ಮಾತು ಸತ್ಯವಾಗಿರ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ, ನಾವು ಇಲ್ಲಿ ಭೂಮಿಗೆ ಬಂದಿದ್ದೇವೆ ಅಂತಂದು ಹೇಳಿದ್ರೆ ಆದಷ್ಟು ಮಟ್ಟಿಗೆ ಯಾವುದು ನಮ್ಮದಲ್ಲ ಅಂತಂದು ಹೇಳಿ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೋದು. ಆದರೆ ಬಸವ ತತ್ವಗಳೇನದವಲ್ಲ, ಬಸವ ಅನ್ನಂಗಲ್ಲ ನಾನು, ತತ್ವಗಳೇನದವಲ್ಲ, ಆ ತತ್ವಗಳೇನು ಹೇಳ್ತಾವಂದ್ರೆ ಇದನ್ನು ಎಲ್ಲನೂ ಒಳಗೊಂಡಿರ್ತಕ್ಕಂಥದ್ದು ಐತಿ ಅಂತ ಹೇಳ್ತೈತೆ. ಅದು ದೇಹ ಸುಳ್ಳು ಅಂತ ಹೇಳಿದೆ ಅಂತಂದು ಹೇಳಿದ್ರೆ ಕೆಲವೊಂದು ಸಾಹಿತ್ಯಗಳು ಹೇಳ್ತಾವು, ಅಥವಾ ಶಾಸ್ತ್ರಗಳು ಹೇಳ್ತಾವು, ಇದು ದೇಹ ಸುಳ್ಳು, ನಶ್ವರವಾಗಿರ್ತಕ್ಕಂಥ ಪ್ರಪಂಚ ಇದೆಲ್ಲ ಸುಳ್ಳು ಅಂತಂದು ಹೇಳ್ತೈತಿ. ಆದ್ರೆ ಒಂದು ಮಾತು ಸತ್ಯ, ಕೂಡಲ ಸಂಗನ ಶರಣರು ಒಲಿಸಲು ಬಂದ ಪ್ರಸಾದ ಕಾಯ ಅಂತ ಹೇಳ್ತದೆ. ಈ ಕಾಯ ನಾವು ಹಂಗೆ ಬಂದಿಲ್ಲ, ಅವನು ಒಲಿಸಲಿಕ್ಕೆ ಬಂದಿದ್ದೇವೆ. ಕೂಡಲ ಸಂಗಮ ಅಂದರೆ ಯಾವುದು? ಕೂಡಲ ಸಂಗಮ ಅಂದರೆ ಎಲ್ಲಿ ನಾವು ಕೂಡಿಕೊಂಡು ಹೋಗ್ತೇವೆ. ಮುಂದೆ ನಮ್ದೆಲ್ಲ ಆದ ನಂತರ ಎಲ್ಲಿ ಕೂಡಿ ಹೋಗ್ತತೆ? ಎಲ್ಲ ಕಡೆಗೆ ಕೂಡಿ ಹೋಗೋದದು. ಆ ಕೂಡಿ ಹೋಗೋದ ಕಡೆ ಗಮನ ಕೊಡ್ಬೇಕಲ್ಲ, ಅದಕ್ಕೆ ಕೂಡಲ್ಲ. ಈಗ ನೋಡ್ರಿ, ನೀವೆಲ್ಲ ಬಂದಿರಿ, ಎಲ್ಲ ಬಿಟ್ಟು ಬಂದಿರಿ, ನೀವೆಲ್ಲ ಗಂಡನ ಬಿಟ್ಟು ಬಂದಿರಿ, ಮಕ್ಕಳನ್ನ ಬಿಟ್ಟು ಬಂದಿರಿ, ಮನೆ ಬಿಟ್ಟು ಬಂದಿರಿ, ಎಲ್ಲ ಚಾವಿ ಹಾಕಿರಿ ಬಿಟ್ಟಿರಿ, ಗೊತ್ತಲ್ಲ ಯಾವಾಗ ಮುಗಿತಪ್ಪ ಯಪ್ಪ ಪುಣ್ಯಾತ್ಮೇವ ಅಂತಂದು ನಮ್ಮ ಬೈಕ್ ಅಂತ ಕುಂತೀರಿ ನೀವು. ಆದ್ರೆ ನೀವು ಬಿಟ್ಟು ಬಂದಿರಿ, ಅವರು ಬಿಟ್ಟು ಬಂದಾರ. ಆದ್ರೆ ಆ ಕಡೆ ಲಕ್ಷ್ಯ ನಿಮಗೆ ಐತಿ. ಆದ್ರೆ ಕಾರಣ ಇಷ್ಟ, ಇದು ಕುಂತೀರಿ ಅಲ್ಲ, ಬಂದಿಲ್ಲ. ನಾವೆಲ್ಲ ಸಮಾನರು ಅಂತಂದೇಳಿ ಸಮಾನ ಮನಸ್ಕರಾಗಿ ನಾವು ಕುಂತಿದ್ದೇವಲ್ಲ, ಈ ಕೆಲಸ ಮಾಡಿದ್ರು ಅವರು. ಇಲ್ಲಿ ಅನುಭವ ಮಂಟಪ ಕಟ್ಟಿದ್ದು ಅಂತಂದು ಹೇಳಿದ್ರೆ ಎಲ್ಲ GCP ಅಥವಾ ಹಿಟ್ಯಾಚ್ ತೊಗೊಂಡು ಹೋಗಲಿಲ್ಲ ಅವರು.
ಅವ್ರು ಕಟ್ಟಿದ್ದೆ ಅಂದ್ರೆ ಬರ್ರಿ ಕುತೋ ಬರ್ರಿ ನೀವು ಬರ್ರಿ ಯಾವ ತಾಯಿ ನೀ ಬಾ ಯಾವ ನೀ ಬಾ ನೀ ಯಾವ ಜಾತಿಯಾಕೆ ಆದ್ರೆ ಬರವಾ ಯಾವ ಕುತೋ ಬಾ ಅಂತ ಕುಂದ್ರಿಸಿದ್ರು. ಸಮಾನ ಮನಸ್ಕರನ್ನು ಮಾಡಿದ್ರು ಅವರು. ಸಮಾನ ಮನಸ್ಕರನ್ನು ಮಾಡಿ ಅವರಲ್ಲಿ ನಿನ್ನ ಅನುಭವನ ಹೇಳು ಅಂದರು. ನೀನು ಆಚಾರ ವಿಚಾರ ನಯ ವಿನಯ ಭಯ ಭೀತಿ ಭಕ್ತಿ ಶ್ರದ್ಧೆ ನಿಷ್ಠೆ ಇವನ್ನೆಲ್ಲವನ್ನು ಇಟ್ಕೊಂಡಿಯಲ್ಲ, ನೀನು ಭಸ್ಮ ಧರಿಸಿಂತಿಯಲ್ಲ, ಕೊಳ್ಳ ಲಿಂಗು ಹಾಕ್ಕೊಂಡಿಯಲ್ಲ, ಏನು ಸಾಧನ ಮಾಡಿದೀಯಾ? ನಿನ್ನ ಸಾಧನ ಒಟ್ಟು ಹೇಳ ನನಗೆ. ಈ ಸಾಧನವನ್ನು ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತನೂ ಒಂದು ವಚನ ಕಟ್ಟಿ ಹೇಳು ಅಂದ್ರು ಅವರು. ಎಂತಿಂಥ ವಚನಗಳನ್ನು ತಾಯಿಗಳು ಬರೆದ್ರಿ. 33 ವಚನಕಾರ್ತಿಯರು, 770 ಮಂದಿ ಅಮರ ಗಣಗಳು, ಅವ್ರು ಎಷ್ಟು ವಚನಗಳನ್ನು ಬರೆದ್ರು. ಇವನ್ನೆಲ್ಲವನ್ನು ನೋಡಿದೆ ಅಂದರೆ ನಮಗೇನು ಅನ್ನಿಸ್ತೈತಿ ಅಂದ್ರೆ ಇಲ್ಲಿ ನಾವೆಲ್ಲರೂ ಸಮಾನರು, ಎಲ್ಲರೂ ಭಾವುಕರಾಗಿ ಭಕ್ತಿ ಇದ್ದ ಶ್ರದ್ಧೆ ಇದ್ದ ನಾವು ಹೆಂಗಿರಬೇಕು ಅಂತಂದು ಹೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಆ ಒಂದು ಪರತತ್ವದ ವಿಚಾರಗಳನ್ನು ನಾವು ತಿಳ್ಕೋಬೇಕಾತಂತಂದು ಹೇಳಿದ್ರೆ ಇಂದ್ರಿಯಗಳ ನಿಗ್ರಹ ಆಗಬೇಕಾಗ್ತೈತಿ. ಅದ್ರ ಜೊತೆಗೆ ಇಂದ್ರಿಯಗಳಷ್ಟು ನಿಗ್ರಹ ಆಗೋದಂಥದ್ದಲ್ಲ, ಮನಸ್ಸು ಚಂಚರಾಗಲ್ದಂಗೆ ಏಕಾಗ್ರತೆಯಾಗಿ ಬರಬೇಕಾಗ್ತೈತಿ. ನಾವು ನೋಡ್ರಿ ಯಾರು ನಿಮ್ಮನ್ನು ಕರೆಯಕ್ಕೆ ಬಂದಿದ್ವಿ? ಇಲ್ಲ. ಜಿಜ್ಞಾಸುಗಳದಿರಿ, ನಾವು ಕೇಳಬೇಕು, ಅದನ್ನು ನೋಡಬೇಕು, ಅದನ್ನು ಆಚರಣೆ ಮಾಡಬೇಕು, ನಾವು ಈ ಪಥದಲ್ಲಿ ಮುಂದೆ ಹೋಗ್ಬೇಕು ಅಥವಾ ಈ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು ಅಂತಂದೇಳಿ ಶಿವಾನುಭವದ ಜಿಜ್ಞಾಸೆ ಐತಿ ಅಂತ ಬಂದಿದ್ರಿ ನೀವು. 2 ಮಾತುಗಳನ್ನು ಕೇಳದ್ರದ್ದು ನಮ್ದೇನಾದರೂ ಅಕಸ್ಮಾತಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೆ ಅಂತಂದು ಹೇಳಿದ್ರೆ ಯಾವುದೋ ಒಂದು ಸೂಕ್ಷ್ಮವಾಗಿರ್ತಕ್ಕಂಥದ್ದೊಂದು ಬೆಳಕನ್ನು ನಾವು ಕಾಣ್ಬೋದಲ್ಲ ಅನ್ನೋ ಭಾವದಿಂದ ಬಂದಿದ್ದೀವಿ ನಾವು. ಅದಕ್ಕೆ ಇಲ್ಲಿ ಏನಂತಾರೆ ಅದಕ್ಕೆ ಅಂದ್ರೆ ಪಿಂಡವಧರಿಸಿ ಬ್ರಹ್ಮಾಂಡವನ್ನೊಳಕೊಂಡು ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿರ್ಪ ಅಖಂಡ ಶ್ರೀ ಗುರುವೇ ಕೃಪೆಯಾಗಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ಬಂಧುಗಳೇ, ಇಲ್ಲಿ ನಾವು ಬಂದಿದ್ದೇವೆ ಅಂದ್ರೆ ದೇಹ ಆತ್ಮ ಅಂತಕ್ಕಂಥದ್ದೇನದವಲ್ಲ, ಆತ್ಮ ಸಾವಿಲ್ದಂಥದ್ದು, ದೇಹ ಸತ್ತು ಹೋಗ್ತಕ್ಕಂಥದ್ದು, ದೇಹದೊಳಗೆ ಆತ್ಮ ಇರೋದ್ರೊಳಗನ ಏನಾದರೂ ಇಲ್ಲಿ ಸಾಧನೆ ಮಾಡ್ತಕ್ಕಂಥ ವ್ಯವಸ್ಥೆ ನಮಗೆ ಆಗ್ಬೇಕು ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಸ್ತಾ, ನಿಮಗೆಲ್ಲರಿಗೂ ಆ ಶನಿವೀರೇಶ ಬಸವಾದಿ ಪ್ರಮುಖರು ಆಯುಷ್ಯ ಆರೋಗ್ಯ ಭೋಗಭಾಗ್ಯ ಸಂಪತ್ತನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತಿನ ದಿವಸ ಭಾಳ ಒಳ್ಳೆ ಹರಿತವಾಗಿರ್ತಕ್ಕಂಥ ಲೇಖನವನ್ನು ರಚನೆ ಮಾಡಿರ್ತಕ್ಕಂಥ ನಮ್ಮ ಕಾರ್ತಿಕಾಚಾರ್ಯ ಅವ್ರ ಬಗ್ಗೆ ಭಾಳಷ್ಟು ಚೆಂದ ಅಜ್ಜವ್ರು ಹೇಳಿದ್ದಾರೆ. ಅವರು ಸಿಬ್ಬಂದಿ ಬಗ್ಗೆ ಹೇಳಿದಾರೆ, ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ಯಾರ. ನೀವೇನು ಕುಂತೀರಿ ಎಲ್ಲರ ಬಗ್ಗೆ ಹೇಳ್ಯಾರ. ನನಗೆ ಹಂಗಂತರೂ ವರ್ಣನೆ ಮಾಡೋಕ್ಕಂತೂ ಬರೋದಿಲ್ಲ. ಅಜ್ಜರ್ ಅವ್ರು ಹೇಳಿದಂಗೆ ಅಂತ ನಾನು ಮುಗಿಸ್ತೇನೆ ಸಾಕು. ಹಂಗಂದ್ರೆ ಚೆನ್ನಾಗಿರ್ತೈತಿ. ಆದ್ರೆ ನಿಮಗೆಲ್ಲರಿಗೆ ಹಸು ಭಾಳ ಆಗೈತಿ, ಲಘುನ ಬಿಟ್ಬಿಡ್ತೀನಿ. ಅದ್ರ ಕಾರಣ ಇಷ್ಟ, ರಾತ್ರಿ ಕಾರ್ತಿಕೋತ್ಸವ ಐತಿ, ಕಾರ್ತಿಕ ಮಾಡಿರಿ. ನಾವು ಬೇರೆ ಕಡೆ ಹೋಗೋದು ಕಾರ್ಯಕ್ರಮ ಐತಿ, ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತೈತಿ. ಆಮೇಲೆ ಮುಂದಿನ ಶಿವಾನುಭವಕ್ಕೆ ಎಲ್ಲರೂ ಬರ್ರಿ. ಅದ್ರ ಮುಂದಿನ ಶಿವಾನುಭವ ಯಾವಾಗ ಐತಿ ಅಂತಂದು ಹೇಳಿದ್ರೆ ಶಿವರಾತ್ರಿ ದಿವಸನ ಬಂದೈತಿ, ನೆನಪಿರಲಿ. ಶಿವರಾತ್ರಿ ದಿವಸನ ಬಂದೈತಿ ಅದು. ಹೌದ್ರಿ, ಶಿವರಾತ್ರಿ ದಿವಸ 15ನೇ ತಾರೀಕಿನ ದಿವಸನ ಬಂದೈತಿ. ಅದೇ ಮಹಾಶಿವರಾತ್ರಿ ವೈಭವದಿಂದ ಮಾಡೋದು ಮೂರು ಕಾರ್ಯಕ್ರಮ ಅದಾವ್ರಿ ನನಗೆ. ಅವತ್ತು 3 ಹತ್ರ ಹೋಗ್ಬೇಕಾಗ್ತದೆ, 3 ಶಿವರಾತ್ರಿ ಹೋಗು. ಅದಕ್ಕೆ ತಾವು ಒಂದು ದಿವಸ ಮುಂಚೆನೇ ಶಿವರಾತ್ರಿ ಮಾಡಿದರೆ ಚೆನ್ನಾಗಿರ್ತೈತೆ. ಅವತ್ತು ಕಾರ್ಯಕ್ರಮ ಮಾಡೋಣ. ಯಾಕಂದರೆ ಆದಿತ್ಯ ಅವ್ರ ದಿವಸ ಮಾಡೋದು ಬದಲಿ 14ನೇ ತಾರೀಕಿನ ದಿವಸ ಅಜ್ಜರದ ಕಾರ್ಯಕ್ರಮ ಐತೆ. ಅವತ್ತು ಇಲ್ಲಿ ಮುಂಜಾನೆ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ಬೋದು. 14ಕ್ಕೆ ತಮಗಾಗಲ್ಲ, ನಾನು ಇಲ್ಲಿ ಬಂದು ಅಲ್ಲಿ ಬರ್ತೇನೆ ರೀ. 9-9:30 ಅಷ್ಟು ಗಂಟೆಗೆ ಹಂಗೆ ಮಾಡೋಣಲ್ರಿ ಅವರ. ಮಾಡೋಣ ಅಂದ್ರೆ ಒಂದು ಚಪ್ಪಳಿ ಹೊಡೆದ್ಬಿಟ್ರಿ ಸಾಕು. 14ನೇ ತಾರೀಕು ಫೆಬ್ರವರಿ 14ನೇ ತಾರೀಕಿನ ದಿವಸ ಅದು ಹೇಳ್ಬೇಕಲ್ರಿ, ಮುಂಚೆನೇ ಹೇಳಿಬಿಟ್ರೆ ಅನುಕೂಲ ಆಗ್ತೈತೆ ಅವರಿಗೆ. ನೆಕ್ಸ್ಟ್ ಬರೋದು ಅವರಾತ್ರಿ, ಅದ್ರ ಮುಂದೆ ಬರೋದು ಶಿವರಾತ್ರಿ. ಹೌದು ರೀ, ಹೌದು. 14ನೇ ತಾರೀಕು ಫೆಬ್ರವರಿ. ನಿಮಗೆ ಅದು ಲಕ್ಷಕ್ಕಲ್ಲಿ ತೊಗೊಳ್ರಿ ಸರ್. ಮುಂಚೆ ಪ್ರಿಂಟ್ ಮಾಡಿಸ್ಬಿಟ್ರಿ ನೀವು. ನಿಮಗೆ ನಾಳೆ ಐತಿ ಅಥವಾ ಇನ್ನೊಂದು ತಿಂಗಳದಾಗ ಐತಿ ಅಂತ ನಿಮಗಿದೆ ಐತಿ. ಅಜ್ಜರ ಕಾರ್ಯಕ್ರಮನ ಐತಿ ಫೆಬ್ರವರಿ 14ನೇ ತಾರೀಕಿನ ದಿವಸ. ಅವ್ರದ್ದು ಸಾಮೂಹಿಕ ಲಗ್ನ, ಜಂಗಮ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡ್ತಾರೆ. ಆ ಕಾರ್ಯಕ್ರಮ ಇದ್ದ ದಿವಸನ ಅದು ಶನಿವಾರ ದಿವಸ ಐತಿ 14ನೇ ತಾರೀಕು. 15ನೇ ತಾರೀಕು ಆದಿತ್ಯ ಅವ್ರ ದಿವಸ ಈ ಕಾರ್ಯಕ್ರಮ ಇಲ್ಲಿ ಇರ್ತೈತಿ. ಆದರೆ ಅವತ್ತು ಬೇಡ, ಅದನ್ನು ಶನಿವಾರ ಹಾಕೋಣ ಅಂತಕ್ಕಂಥ ಮಾತನ್ನು ಮತ್ತೊಂದು ಸಲ ನಿಮಗೆ ತಿಳಿಸ್ತಾ, ಇವತ್ತು ಈ ಸಾಹಿತ್ಯವನ್ನು ನಾವು ಈ ಕ್ಷೇತ್ರವನ್ನು ಅಥವಾ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಭಾಳಷ್ಟು ನೆನಪಿ ಬರ್ತಕ್ಕಂಥವ್ರು ಯಾರು ಅಂತಂದು ಹೇಳಿದ್ರೆ ನಮ್ಮ ಪೂಜಾರಿ ಷಣ್ಮುಖಪ್ಪನವರು ಭಾಳ ನೆನಪಿ ಬರ್ತಾರೆ ನಮ್ಗೆ. ಹೌದು, ಪುಣ್ಯಾತ್ಮ ಇರ್ಬೇಕಾಗಿತ್ತು ಈ ಟೈಮಿಗೆ. ಭಾಳ ಒಳ್ಳೆ ಮನುಷ್ಯ. ಅದ್ರ ಜೊತೆಗೆ ಸಾಹಿತ್ಯಿಕವಾಗಿ ಭಾಳ ಚೆನ್ನಾಗಿ ಒಳ್ಳೆ ವಿಚಾರವಾದಿದ್ದ. ಆಮೇಲೆ ಅಷ್ಟು ತಕ್ಕಂಗೆ ಅಧ್ಯಯನಶೀಲನಾಗಿದ್ದ. ಅವರು ಈ ಒಂದು ಹಾಲವರ್ತಿಯ ಅಂಗಳದಲ್ಲಿ ತಿಂಗಳದ ಬೆಳಕು ಅಂತಕ್ಕಂಥದ್ದನ್ನು ಈ ಶೀರ್ಷಿಕೆ ಕೊಟ್ಟು ಈ ಕಾರ್ಯಕ್ರಮ ಚಾಲೂ ಮಾಡಿ ದೀಪ ಹಚ್ಚಿ ಹೋಗಿರ್ತಕ್ಕಂಥವ್ರು. ಆ ದೀಪ
ಆರಿ ಹೋಗಬಾರ್ದು ಅಂತಂದು ಹೇಳಿ ನಾವು ಕೂಡ ಅದಕ್ಕೊಂದು ಎಣ್ಣೆ ಹಾಕಿ ಮತ್ತೆ ಮಂಕು ತೆಗೆದು ದೀಪವನ್ನು ನಾವು ಹರಿಸ್ತಾ ಇದ್ದೀವಿ. ಆ ದೀಪದ ಬೆಳಕಿನಾಗ ಆ ಪುಣ್ಯಾತ್ಮ ಅದಾನ ಅಂತಕ್ಕಂಥ ಮಾತನ್ನು ನಾವು ತಿಳಿಸ್ತಾ, ಒಳ್ಳೆಯ ವಿಚಾರ. ಅದರ ಜೊತೆಗೆ ನೀವೆಲ್ಲ ಬಂದಿದ್ದೀರಲ್ಲ, ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿದ್ದೀರಿ. ಅದ್ರ ಜೊತೆಗೆ ನಮ್ಮ ಶಂಕರಯ್ಯಜ್ಜರು ಬಂದಾರ, ಭಾಳ ಒಳ್ಳೆಯ ವಿಚಾರವಾದಿಗಳು, ಒಳ್ಳೆಯ ಹರಿತವಾಗಿರ್ತಕ್ಕಂಥ ಲೇಖಕರು. ಅದರ ಜೊತೆಗೆ ಸಮಾಜವನ್ನು ತಿದ್ದುವಂಥ ತೀಡುವಂಥ ವ್ಯವಸ್ಥೆ ಐನ್ಯರಿಗೆ ಐತೆ. ಅದು ಐನ್ಯರಿಗೆ ಜಾಸ್ತಿ ಬಂದಿರ್ತೈತೆ. ಯಾಕೆ ಅಂತಂದು ಹೇಳಿದ್ರೆ ಅವರಿದರಿಗೆ ಎಲ್ಲವೂ ಪಂಚಾಯ್ತಿ ಬಂದಿರ್ತಾವೆ. ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರ ಹತ್ರ ಬಂದು ದೂರ ಬಂದು ಹೇಳ್ತಿರ್ತಾರೆ. ಅದಕ್ಕೆ ಅವರು ತುಲನಾತ್ಮಕವಾಗಿ ವಿಚಾರ ಮಾಡಿ ತಕ್ಕಡಿ ಇಟ್ಟಂಗೆ ಇಟ್ಕೊಂಡು ಅವಕ್ಕೆ ಎಲ್ಲವೂ ನಿರ್ಣಯ ಕೊಡ್ತಿರ್ತಾರೆ. ಅಂಥ ಒಂದು ವ್ಯವಸ್ಥೆ ನಮ್ಮ ಐನ್ಯರ ಬಂಧುಗಳಿಗೆ ಇರ್ತೈತಿ. ಆ ಜಂಗಮನ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಒಳ್ಳೆ ಹರಿತವಾಗಿರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥ ನಮ್ಮ ಶಂಕರಯ್ಯ ಸರು, ಆಮೇಲೆ ಕೊಟ್ರಯ್ಯ ಸರು, ಆಮೇಲೆ ನಮ್ಮ ಶಾಂತರಯ್ಯ ಸರು, ಭಾಳ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಲೇಖಕರು, ಅಂದ್ರೆ ಸಾಹಿತಿಗಳು. ಅವರು ಕೂಡ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಇವರು ಬಂದದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ತಿಳಿಸಿ, ಅವರಿಗೆ ಕೂಡ ಶನಿವೀರೇಶನ ಆಶೀರ್ವಾದ ಇರಲಿ. ಅದ್ರ ಜೊತೆಗೆ ಗುರುಗಳ ನಿಂಬದ ಮಠ ಐತಿ, ನೀವು ಯಾವಾಗಾದರೂ ಬರ್ರಿ, ತೆಗೆದು ಬಾಗಿಲು ಇರ್ತೈತಿ ಯಾವತ್ತಿಗೆ, ನಿಮಗೆ ಆಹ್ವಾನ ಐತಿ ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಸಿ, ಅದ್ರ ಜೊತೆಗೆ ನಮ್ಮ ಶಂಕರಣ್ಣ ಬೆಟಗೇರಿಯವರು ಬಂದಿದ್ದಾರೆ. ಭಾಳ ಒಳ್ಳೆಯ ಉಪನ್ಯಾಸಕರು, ಭಾಳ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ವಿಷಯ ಕೊಟ್ಟೆ ಅಂದ್ರೆ ನಿರರ್ಗಳವಾಗಿ ಹೇಳ್ತಿರ್ತಾರೆ. ಅದಕ್ಕೆ ಆಗಲೇ ಹೋಗೋ ಮುಂದೆ ಹೇಳಿದೆ ನಾನು, ಒಂದು ಪಿರಿಯಡ್ ತೊಗೊಂಡಿಪ್ಪಯ್ಯಪ್ಪ ಮತ್ತೆ ಲಘುನ ಮುಗಿಸು ಅಂತಂದು ಹೇಳಿ. ಆದರೂ ಚೆನ್ನಾಗಿ ಮಾತಾಡಿದರು. ಅವ್ರನ್ನೂ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ನಾವಿಲ್ಲಿ ಕರೆಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಭಾಳಷ್ಟು ಚೆನ್ನಾಗಿ ನೀವೆಲ್ಲ ಕಾರ್ಯಕ್ರಮ ನೋಡ್ಕೊಂಡು ಹೊಂಟಿದ್ದೀರಿ. ಅದ್ರ ಜೊತೆಗೆ ನಮ್ಮ ಚಿರಸ್ಥಳ್ಳಿ ಬಣಕಾರವ್ರು ಬಂದಾರ ನೋಡ್ರಿ, ಬಣಕಾರ್ ಪರಮೇಶ್ವರಪ್ಪ ಅವರು ಭಾಳ ಒಳ್ಳೆ ಸಾತ್ವಿಕರು. ಅದ್ರ ಜೊತೆಗೆ ಗುರುಲಿಂಗ ಜಂಗಮ ಪ್ರೇಮಿಗಳು, ಅಷ್ಟ ಭಕ್ತಿ ಶ್ರದ್ಧೆ ನಿಷ್ಠೆಯನ್ನು ಇಟ್ಕೊಂಡಂಥವ್ರು. ಅದ್ರ ಜೊತೆಗೆ ಅಷ್ಟು ಕ್ರಿಯಾಶೀಲರಾಗಿದ್ದಾರೆ. ಲಿಂಗ ಕಟ್ಟಿಗೆಂದು ಇವತ್ತಿನ ಪೂಜೆ ಮಾಡಿಕೊಂಡು ಭಾಳಷ್ಟು ಇಷ್ಟು ವಯಸ್ಸಾಗಿದ್ರು ಸತಿಯೇನು ಭಾಳ ಒಳ್ಳೆ ಆಚಾರ ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರ ಮಕ್ಕಳನ್ನ ಅದೇ ಥರನೇ ಬೆಳೆಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಶನಿವೀರೇಶ ಅಂದ್ಕೊಳ್ಳೇನೆ ಅವ್ರಿಗೊಂದು ಉಸಿರಾಗಿರ್ತಕ್ಕಂಥದ್ದು ಒಂದು ದೊಡ್ಡ ನುಡಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಅವ್ರಿಗೇನು ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಮಗೆಲ್ಲರಿಗೂ ಶುಭ ಕೋರಿ ಮಂಗಲ ನುಡಿ ವಿರಾಮ ಹಾಡ್ತಾ ಇದ್ದಾನೆ. ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ, ಶಿವಾನುಭೋಗ ಕಾರ್ಯಕ್ರಮಕ್ಕೆ ಕಳಶ ಬಿಟ್ಟಂತೆ ಉಭಯ ಪರಮ ಪೂಜ್ಯರ ನುಡಿಗಳನ್ನು ನಾವು ಆಲಿಸಿದ್ವಿ. ಪ್ರಾಯಶಃ ಇಲ್ಲಿಯವರೆಗೂ ಸಹಿತ ಇದ್ದಂತಹ ವಾತಾವರಣಕ್ಕೆ ಒಂದು ಸುಂದರವಾದಂತಹ ಕೊನೆಯ ಟಚ್ಚನ್ನು ಪರಮ ಪೂಜ್ಯರು ನೀಡಿ ನಮ್ಮೆಲ್ಲರ ಮನಸ್ಸನ್ನು ಆ ಒಂದು ಆಧ್ಯಾತ್ಮದೆಡೆಗೆ ತೆಗೆದುಕೊಂಡುವಂತಹ ಉಭಯ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಉಭಯ ಪರಮ ಪೂಜ್ಯರಿಗೂ ವೇದಿಕೆಯ ಮೇಲಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಉಭಯ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದು ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಂಡು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.